ನಮಸ್ಕಾರ ವೀಕ್ಷಕರೇ, ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಂಬರ್ 64 ಹಳೆಕೋಟೆ ಗ್ರಾಮದಿಂದ ಶ್ರೀಶೈಲಕ್ಕೆ 20ನೇ ವಾರ್ಷಿಕ ಪಾದಯಾತ್ರೆ. ತಾಲೂಕಿನ ನಂಬರ್ 64 ಹಳೆಕೋಟೆ ಗ್ರಾಮದ ಭಕ್ತಾದಿಗಳಿಂದ ನೆರೆಯ ಆಂಧ್ರಪ್ರದೇಶದ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಸುಮಾರು 150ಕ್ಕೂ ಅಧಿಕ ಭಕ್ತರು ಪಾದಯಾತ್ರೆ ಮಾಡಿದರು. 20ನೇ ವಾರ್ಷಿಕ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಗ್ರಾಮದ ಆದಿದೇವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಯಾತ್ರೆ ಕೈಗೊಳ್ಳಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ವೀರೇಶ್ ಮಾತನಾಡಿ, ಕಳೆದ 20 ವರ್ಷಗಳಿಂದಲೂ ನಮ್ಮ ಗ್ರಾಮದ ಎಲ್ಲ ಜನಾಂಗದವರು ಭಕ್ತಿಯಿಂದ ಪಾದಯಾತ್ರೆ ಕೈಗೊಂಡಿದ್ದಾರೆ. ಪಾದಯಾತ್ರೆಯ ಮಾರ್ಗದುದ್ದಕ್ಕೂ ಹಲವು ಕಡೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿರುತ್ತದೆ. ಗ್ರಾಮದಿಂದ ರಾರಾವಿ ಗ್ರಾಮದಿಂದ ಆಧೋನಿ, ಎಮ್ಮಿಗನೂರು, ಕರ್ನೂಲ್, ಕೊಡಮೂರು, ನಂದಿಕೊಟ್ಟೂರು, ಆತ್ಮಕೂರು ಮಾರ್ಗವಾಗಿ ಭಕ್ತಿ ಗೀತೆ ಹಾಗೂ ಭಜನೆಯ ಮೂಲಕ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸ್ಮರಣೆಯೊಂದಿಗೆ 8 ದಿನಗಳ ಕಾಲ ಪಾದಯಾತ್ರೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಗ್ರಾಮದ ಮುಖಂಡ ಬಿಕೆ ರಾಘವೇಂದ್ರ ಮಾತನಾಡಿ, ಶ್ರೀಶೈಲಂ ಹತ್ತಿರದ ವೆಂಕಟಾಪುರದ ಅರಣ್ಯ ವಲಯದಿಂದ ಗ್ರಾಮದ ಇನ್ನಿತರ ಭಕ್ತರು 2 ದಿನಗಳ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಶಿವರಾತ್ರಿಯ ವಿಶೇಷ ಅಂಗವಾಗಿ ಶಿವ ಪರಮಾತ್ಮನನ್ನ ನೆನೆದರೆ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತವೆ ಎಂಬ ನಂಬಿಕೆಯಿಂದ ಈ ಯಾತ್ರೆ ಹಮ್ಮಿಕೊಳ್ಳಲು ಭಕ್ತರು ಒಳಿತನ್ನ ಕಂಡಿದ್ದಾರೆ. ಶಿವನಾಮದೊಂದಿಗೆ ಪ್ರಾರಂಭವಾಗಿರುವ ಈ ಪಾದಯಾತ್ರೆಯು ಸುವ್ಯವಸ್ಥೆಯೊಂದಿಗೆ ಜರುಗಲೆಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯು ಎಲ್ಲರಿಗೂ ಒಳಿತು ಮಾಡಲೆಂದರು. ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ಟೋನ್ ಕ್ರಷರ್ ವತಿಯಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಗ್ರಾಮ ಪಂಚಾಯಿತಿ ಸದಸ್ಯ ಗುರುಸ್ವಾಮಿ, ಮುಖಂಡರಾದ ಗೋವಿಂದ ಸ್ವಾಮಿ, ಕಾಳಿಂಗಾಬಿ ಮರಿಸ್ವಾಮಿ ಹಾಗೂ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಟಿವಿ 24 ಕನ್ನಡ ನ್ಯೂಸ್, ಸಿರುಗುಪ್ಪ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.